ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಮತ್ತು ನನ್ನ ಫ್ರೆಂಡ್ಸ್ ಸೇರಿ ಎಲ್ಲೋ ಹೋಗ್ತಾ ಇದ್ದೀವಿ. ಇದು ತುಂಬ ಸಡನ್ ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋದು. ಎಲ್ಲಿಗೆ ಏನು ಅಂತ ಎಲ್ಲ ಅಲ್ಲಿ ಹೋದ್ಮೇಲೆ ಹೇಳ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಈಗ ಟೈಮ್ ಬಂದು 8 ಆಗಿದೆ. ಸೊ ನಾವೀಗ ನಮ್ಮ ಬಸ್ ಕ್ಯಾಚ್ ಮಾಡಬೇಕು. ಹಾಗೆ ನಾವು ಹೋಗ್ತಾ ಇರೋ ದಾರಿಯಲ್ಲಿ ಒಂದು ಪುಟ್ಟ ಗಣೇಶ ದೇವಸ್ಥಾನ ಸಿಕ್ತು. ಅಲ್ಲೂ ಒಂದು ಆಶೀರ್ವಾದ ತೊಗೊಂಡು ಬಂದ್ವಿ. ಸೊ ಗೈಸ್, ನಾವಿವಾಗ ಬಸ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿದೆ ಅಂತ. ಬಸ್ಸೇ ಸಿಗ್ತಾ ಇಲ್ಲ, ಎಲ್ಲಿ ಹೋಗೋದು ಅಂತಂದ್ರೆ ಗೊತ್ತಾಗ್ತಾ ಇಲ್ಲ. ಹಾಗೆ ಹುಡ್ಕೊಂಡು ಹೋದ್ವಿ. ನಮ್ಮ ಬಸ್ ಏನೋ ಸಿಕ್ತು. ಹಾಗೆ ಹೊಟ್ಟೆ ಹಸಿತಿದೆ ಅಂತ ಸ್ವಲ್ಪ ಸ್ನ್ಯಾಕ್ಸ್ ತರೋಣ ಅಂತ ಹೋದ್ವಿ. ಅಲ್ಲಿ ಆ ಅಂಗಡಿಯಲ್ಲಿರೋ ಅಣ್ಣ ಏನು ಲಾಗ್ ಮಾಡ್ತಾಯಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು. ಹಾಗೆ ನಮ್ಮ ಲಾಗು ಒಂದು ವಿಶ್ ಮಾಡಿದ್ರು. ನನಗಿವಾಗ ಬಸ್ಸಲ್ಲಿ ಬ್ರೇಕ್ ಕೊಟ್ಟವ್ರೆ. ಸೊ ನಾನು ಇವಾಗ ತಿನ್ನಬೇಕು. ಮಾರ್ನಿಂಗ್ ನಾವು ಅಲ್ಲಿಗೆ 9ಗೆ ರೀಚ್ ಆದ್ವಿ. ಬಟ್ ಇಟ್ಸ್ ಟೂ ಲೇಟ್. ಆ್ಯಕ್ಚುಲಿ ನಾವು 5:30 or 6ಗೆ ಅಲ್ಲಿರಬೇಕಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನಾವು ಅಲ್ಲಿಂದ ಆಟೋದಲ್ಲಿ ಹೋದ್ವಿ. ನೆಕ್ಸ್ಟು ಆ ಆಟೋ ನೋಡಿದ್ರು ಪಂಚರ್ ಆಯಿತು. ಫುಲ್ ಬೇಜಾರಾಯಿತು. ಎಷ್ಟೊತ್ತಿಗೆ ಹೋಗ್ತೀವೋ ಅನ್ನೋ ಥರ ಆಗಿತ್ತು. ಬಿಕಾಸ್ ನಾವು ಅಟ್ಲೀಸ್ಟ್ 10ಗಾದರೂ ನಾವು ಅಲ್ಲಿಗೆ ರೀಚ್ ಆಗಬೇಕಿತ್ತು. ನೆಕ್ಸ್ಟ್ ಅಲ್ಲೇ ಹತ್ರದಲ್ಲಿರೋ ಒಂದು ರೂಮ್ ಬುಕ್ ಮಾಡಿದ್ವಿ. ಚೆಕ್ ಇನ್ ಆದ್ವಿ. ಅದಾದಮೇಲೆ ನಾನು ಮತ್ತು ಅವರು ಸೇರ್ಕೊಂಡು ಗೆಟ್ ರೆಡಿ ವಿತ್ ರೆಡಿ ವಿತ್ ಅಸ್ ಎಲ್ಲ ಮುಗೀತು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಈಗ ಆಲ್ರೆಡಿ ಟೈಮ್ 11 ಆಯಿತು. ಸೊ ನಾವಿವಾಗ ಹೋಗಬೇಕು. ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಮಾಡಾಯಿತು. ಎಲ್ಲಿಗೆ ಅಂದರೆ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ. ಅಲ್ಲಿ ತುಂಬ ಬಿಸಿಲಿತ್ತು ಅಂತ ಮೇಲೆ ಆ ಥರ ಹಾಕಿದ್ರು. ನಾವೀಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಅದಾದಮೇಲೆ ಅಲ್ಲಿ ನದಿ ಹತ್ರ ಹೋಗೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ನೀರಿರಲಿಲ್ಲ ಬಿಕಾಸ್ ಆಫ್ ವಾಟರ್ ಕ್ರೈಸಿಸ್. ಅದಾದಮೇಲೆ ನೆಕ್ಸ್ಟು ನಾವು ಪ್ರಸಾದ ತೊಗೊಂಡ್ವಿ. ಪ್ರಸಾದ ತೊಗೊಂಡೆಲ್ಲ ಆಯಿತು. ನೆಕ್ಸ್ಟ್ ನಾವು ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗೀತು. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ದೆನ್ ವಿ ವೆಂಟ್ ಟು ಆಂಜನೇಯ ಟೆಂಪಲ್. ಈ ಪ್ಲೇಸ್ ಬಂದು ಬಿಚ್ಚಾಲೆ ಅಂತ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತುಂಬ ವರ್ಷದಿಂದ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ನನಗೂ ತುಂಬ ಗೊತ್ತಿಲ್ಲ. ಸೊ ಲಾಂಗ್ ಇನ್ಫಾರ್ಮೇಷನ್ ಕೊಡಲ್ಲ. ಇಲ್ಲಿ ನಿಮಗೆ ಬ್ಯಾಚ್ ವೈಸ್ ಕತೆ ಹೇಳ್ತಾ ಹೋಗ್ತಾ ಇರ್ತಾರೆ, ನೀವು ಕೇಳ್ಬೋದು. ಅದಾದಮೇಲೆ ಅಲ್ಲೇ ಬಿಚ್ಚಾಲಮ್ಮ ದೇವಸ್ಥಾನ ಇದೆ, ಅಲ್ಲೂ ನೋಡ್ಬೋದು. ಅದ್ರ ಪಕ್ಕದಲ್ಲೇ ಹಾಗೆ ಗೋಶಾಲೆ ಕೂಡ ಇದೆ. ಗೋಶಾಲೆಗೂ ಹೋಗಿ ನೋಡ್ಬೋದು. ನಾವು ನೆಕ್ಸ್ಟ್ ಬಂದಿದ್ದ ಜಾಗ ಅಪ್ಪಣ್ಣಾಚಾರ್ಯರ ಗುರುಗಳ ಮನೆಗೆ ಬಂದ್ವಿ. ಅಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಮಾಡ್ತಿದ್ದ ಜಾಗ ಪ್ರತಿಯೊಂದನ್ನು ತೋರಿಸಿದ್ದಾರೆ. ಅಲ್ಲಿ ಹಾಗೆ ನೀವು ನೋಡ್ಬೋದು, ಲೈಕ್ ಫೋಟೋದಲ್ಲಿ ಸ್ಟೋರಿ ಥರ ಬರೆದಾಕಿದ್ದಾರೆ. ಅದೇನೆಂದರೆ ರಾಘವೇಂದ್ರ ಸ್ವಾಮಿಗಳದ್ದು ಸ್ಟಾರ್ಟಿಂಗ್ ಟು ಎಂಡಿಂಗ್ ಸ್ಟೋರಿ ಏನೇನೆಲ್ಲ ಆಯಿತು ಅಂತ ಅದನ್ನೆಲ್ಲ ಫೋಟೋದಲ್ಲಿ ತೋರಿಸಿದ್ದಾರೆ. ಸೊ ನೀವು ಟೈಮ್ ಇದ್ದರೆ ಅಲ್ಲಿ ಓದ್ಕೊತಾ ಹೋಗ್ಬೋದು.
ಸೊ ನಾವು ಲಾಸ್ಟ್ ಹೋಗಿದ್ದ ದೇವಸ್ಥಾನ ಬಂದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಸೊ ಇಲ್ಲಿಗೆ ನಮ್ಮ ಟೆಂಪಲ್ನೆಲ್ಲ ಮುಗೀತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.